ಜಯಂತಿಯ ನಿಮಿತ್ತ ವಿಶೇಷ ರೂಪಕ ಬೆಳಕು ತೋರಿದ ಬುದ್ಧ. ರಚನೆ ವೆಂಕಟೇಶ್ ಬೇವಿನ ಬೆಂಚಿ. ಸುಖಾಯ ವೇದನಾಯ ಸಂಭಯೋಧ ಧಮ್ಮ ದುಃಖಾಯ ವೇದನಾಯ ಸಂಭಯೋಧ. ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. ವೇದನಾಯ ಸಂಭಯೋಧ ಧಮ್ಮ ವಿಭಾಗ ಧಮ್ಮ ವಿಭಾಗ ಧಮ್ಮ ಧಮ್ಮ ದೇವ. ಕೇಳಿ ರೂಪಕ ಬೆಳಕು ತೋರಿದ ಬುದ್ಧ. ಬುದ್ಧಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ. ವೈಚಾರಿಕತೆಯ ಕರ್ತೃ, ನೂತನ ಚಿಂತನಾ ಕ್ರಮಗಳ ಅನ್ವೇಷಕ, ಮಾನವನ ಹೃದಯಗಳಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲಿದ ಸುಜ್ಞಾನಿ ಭಗವಾನ್ ಬುದ್ಧ. ಬುದ್ಧ ಎಂದರೆ ಜ್ಞಾನಿ, ಬುದ್ಧ ಎಂದರೆ ಬೆಳಕು. ಬುದ್ಧನ ವಿಚಾರಗಳಿಗೆ ಮಾರು ಹೋಗದ ದೇಶವಿಲ್ಲ, ವ್ಯಕ್ತಿಗಳಿಲ್ಲ, ಸಮಾಜವಿಲ್ಲ. ಈ ಜಗತ್ತಿನಲ್ಲಿ ಇಂತಹ ಪ್ರೀತಿ ಕರುಣೆಗಳ ತಂದೆ, ವೈಚಾರಿಕತೆಯ ಗುರುವಾದ ಬುದ್ಧನನ್ನು ನಮ್ಮ ನಾಡಿನಲ್ಲಿ ಕಾಣುವ ದೃಷ್ಟಿಕೋನ, ಚಿಂತನಾ ಕ್ರಮಗಳು ಬೇರೆ ಬೇರೆಯಾಗಿವೆ. ಮನುಷ್ಯರ ನಡುವೆ ಅಗಾಧ ಅಂತರ, ಮಾನವೀಯತೆ ಮರೆತ ಧಾರ್ಮಿಕ ಮೌಲ್ಯಗಳು, ಹಿಂಸೆ, ಕ್ರೌರ್ಯ, ಗದ್ದಲ, ಅಮಾನವೀಯ ಸಮಾಜಕ್ಕೆ ಬುದ್ಧನ ವಿಚಾರಗಳು ದಿವ್ಯ ಔಷಧಿಗಳು. ಸಮಾಜದ ರೋಗಗ್ರಸ್ತ ಮನಸ್ಥಿತಿ ಮತ್ತು ಅಸಮಾನತೆಯ ಕಳಂಕಗಳಿಗೆ ಸುವಿಚಾರಗಳ ದೀವಿಟಿಕೆಯನ್ನು ಹಿಡಿದು ಸಮಾನತೆಯ ಸಂದೇಶ ಸಾರಿದ ಅದ್ವಿತೀಯ ಚೇತನ ಗೌತಮ ಬುದ್ಧ. ಜಗತ್ತಿನ ಎಲ್ಲಾ ಪ್ರಸಿದ್ಧ ಧಾರ್ಮಿಕ ಪದ್ಧತಿಗಳ ಸೂತ್ರಗಳು ಮಾನವನ ಬದುಕಿನಲ್ಲಿ ದೈವತ್ವದ ಸ್ವರೂಪದಲ್ಲಿ ಬೆಳೆದು ಬಂದಿವೆ. ಮನುಷ್ಯರಲ್ಲಿ ಹುಟ್ಟು ಸಾವುಗಳು, ಹುಟ್ಟು ಸಾವಿಗೆ ಕಾರಣ, ಬದುಕಿನ ಸಾರ್ಥಕ ಅಂಶಗಳ ಕುರಿತ ವಿಚಾರಗಳನ್ನು ಒಳಗೊಂಡಿವೆ. ಆದರೆ ಬೌದ್ಧ ಧರ್ಮ ಮಾತ್ರ ಮಾನವನ ಬದುಕಿಗೆ ಪರಿಪೂರ್ಣತೆ, ವಿಶಾಲತೆ, ಸೌಂದರ್ಯ, ಪ್ರೀತಿ, ಕರುಣೆ, ಪ್ರೇಮಗಳನ್ನು ಕೊಟ್ಟ ಮೊದಲ ಧರ್ಮವಾಗಿದೆ. ಜೀವನ ಕಲೆಯನ್ನು ಕಲಿಸಿದ ಧಮ್ಮವಾಗಿದೆ. ಧಮ್ಮದಲ್ಲಿ ಬೌದ್ಧಿಕ ನೆಲೆಯಲ್ಲಿ ಬದುಕನ್ನು ರೂಪಿಸುವ ದಾರಿ ವಿಶಿಷ್ಟವಾಗಿದೆ. ಅಶಾಂತಿ, ಅಸಮಾನತೆಯ ನೆಲದಲ್ಲಿ ಸಹಬಾಳ್ವೆ, ಸಹಿಷ್ಣುತೆಯ ದಾರಿಯನ್ನು ತೋರಿದವರು ತಥಾಗತ ಬುದ್ಧ. ಈ ನೆಲದಲ್ಲಿ ಪರಿಶುದ್ಧ ಜೀವನಕ್ಕೆ ಅಷ್ಟಾಂಗ ಮಾರ್ಗವನ್ನು ಮನುಕುಲಕ್ಕೆ ನೀಡಿದವರು ಮಹಾಬೋಧಿ ಬುದ್ಧ. ಇಂತಹ ಮಹಾನ್ ಚೇತನದ ಹುಟ್ಟು ಬದುಕು ನಮ್ಮ ಮುಂದಿಟ್ಟ ಮಹಾಬೆಳಕು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬಹುಜನ ಹಿತಾಯ ಬಹುಜನ ಸುಖಾಯ ಬಹುಜನ ಹಿತಾಯ ಬಹುಜನ ಸುಖಾಯ. ಸಾಧು ಸಾಧು ಸಾಧು. ಶಾಕ್ಯ ರಾಜ್ಯದ ಜನರು ಆಷಾಢ ತಿಂಗಳಲ್ಲಿ ಒಂದು ಉತ್ಸವ ಮಾಡುತ್ತಿದ್ದರು. ಆ ಸಮಾರಂಭದಲ್ಲಿ
ರಾಜರು ಪ್ರಜೆಗಳು ಬೆರೆತು ಸಂಭ್ರಮಿಸುತ್ತಿದ್ದರು. ಏಳು ದಿನಗಳವರೆಗೆ ಆಚರಿಸುತ್ತಿರುವ ಈ ಉತ್ಸವದ ದಿನಗಳಲ್ಲಿ ಮದ್ಯ ಮಾಂಸಗಳಿಗೆ ನಿಷೇಧವಿತ್ತು. ಶುದ್ಧೋಧನನ ಪತ್ನಿ ಮಹಾಮಾಯಾದೇವಿ ಈ ಉತ್ಸವದಲ್ಲಿ ಪಾಲ್ಗೊಂಡು ಕೊನೆ ದಿನ ಬಡಬಗ್ಗರಿಗೆ ದಾನಧರ್ಮ ಮಾಡಿದಳು. ಅವರ ದಾನ ಧರ್ಮಗಳ ಪುಣ್ಯದ ಫಲದಿಂದ ಅಂದೇ ಗರ್ಭವತಿಯಾದಳಂತೆ ಮಾಯಾದೇವಿ. 10 ತಿಂಗಳು ಗರ್ಭವತಿಯಾಗಿದ್ದಾಗ ತನ್ನ ತವರಿಗೆ ಹೋಗುವುದಾಗಿ ಪತಿ ಶುದ್ಧೋಧನನಿಗೆ ತಿಳಿಸಿದಳು. ಪಲ್ಲಕ್ಕಿಯನ್ನು ಹತ್ತಿ ಸೇವಕರೊಡನೆ ತವರೂರಾದ ದೇವದಹಕ್ಕೆ ನಡೆದಳು. ದಾರಿಯಲ್ಲಿ ಲುಂಬಿನಿ ವನದಲ್ಲಿ ವಿಶ್ರಾಂತಿಗಾಗಿ ಇಳಿದಾಗ ಅಲ್ಲಿಯೇ ಪ್ರಸವ ವೇದನೆ ಆರಂಭವಾಗಿ ಅಲ್ಲಿಯೇ ಪುತ್ರನ ಜನನವಾಯಿತು. ಅದು ಕ್ರಿಸ್ತಪೂರ್ವ 563 ವೈಶಾಖ ಹುಣ್ಣಿಮೆ ದಿನ. ಮಹಾಬೋಧಿಗೆ ಜನ್ಮ ನೀಡಿದಳು ಮಾಯಾದೇವಿ. ಬಹಳ ದಿನಗಳಿಂದ ಮಕ್ಕಳಿಲ್ಲದ ಶುದ್ಧೋಧನನಿಗೆ ಹಾಗೂ ಪರಿವಾರದವರಿಗೆ ಪ್ರಜೆಗಳಿಗೆ ಸಂತೋಷದ ಸಾಗರವೇ ಹರಿದಂತಾಯಿತು. 5ನೇ ದಿನ ನಾಮಕರಣ ಸಮಾರಂಭ ವೈಭವದಿಂದ ಜರುಗಿತು. ಮಗುವಿಗೆ ಸಿದ್ಧಾರ್ಥನೆಂದು ಹೆಸರಿಟ್ಟರು. ಪೂರ್ಣಿಮೆ ಪೂರ್ಣಿಮೆ ಬುದ್ಧ ಪೂರ್ಣಿಮೆ, ಬುದ್ಧನ ಮನದ ಆನಂಗಳದಿ ಬೆಳಗಿದ ಬೆಳ್ಳಿ ಹುಣ್ಣಿಮೆ, ಬೆಳಗಿದ ಬೆಳ್ಳಿ ಹುಣ್ಣಿಮೆ. ಪೂರ್ಣಿಮೆ ಪೂರ್ಣಿಮೆ ಬುದ್ಧ ಪೂರ್ಣಿಮೆ, ಬುದ್ಧನ ಮನದ ಆನಂಗಳದಿ ಬೆಳಗಿದ ಬೆಳ್ಳಿ ಹುಣ್ಣಿಮೆ, ಬೆಳಗಿದ ಬೆಳ್ಳಿ ಹುಣ್ಣಿಮೆ. ಸಿದ್ಧಾರ್ಥ ಹುಟ್ಟಿದ 7ನೇ ದಿನಕ್ಕೆ ತಾಯಿ ಮಹಾದೇವಿ ಕಾಲವಾದಳು. ಸಿದ್ಧಾರ್ಥನ ಆರೈಕೆ ಮಲತಾಯಿ ಮಹಾಪ್ರಜಾಪತಿ ಗೌತಮಿಯದಾಯಿತು. ಮಹಾಪ್ರಜಾಪತಿಗೆ ನಂದ ಎಂಬ ಮಗನಿದ್ದ. ಸಿದ್ಧಾರ್ಥನಿಗೆ ತಮ್ಮನಾಗಿದ್ದ. ಆತನ ಚಿಕ್ಕಪ್ಪನಿಗೆ ಮಹಾನಾಮ, ಅನಿರುದ್ಧ, ಆನಂದ, ದೇವದತ್ತನೆಂಬ ಮಕ್ಕಳಿದ್ದರು. ಇವರು ಕೂಡ ಸಿದ್ಧಾರ್ಥನೊಂದಿಗೆ ಆಟವಾಡುತ್ತಾ ಬೆಳೆದರು. ಸಿದ್ಧಾರ್ಥನಿಗೆ 8 ವರ್ಷ ತುಂಬುತ್ತಲೇ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಚರಣಾರವಿಂದಾಭ್ಯಾಂ ನಮಃ. ವೇದೋಪನಿಷತ್ತುಗಳನ್ನು ಎಲ್ಲ ದರ್ಶನ ಶಾಸ್ತ್ರಗಳನ್ನು ಕಲಿತು ಪ್ರವೀಣನಾದ ಬಳಿಕ ಚಿಂತನಾಶೀಲನಾದನು. ಬಿಸಿಲು, ಗಾಳಿ, ಮಳೆ, ಚಳಿ ಎನ್ನದೆ ದುಡಿದು ಹೊಟ್ಟೆಗೆ ಅನ್ನವಿಲ್ಲದೆ ಕೃಶವಾದ ದೇಹಗಳನ್ನು ಕಂಡು ಕಸಿವಿಸಿಗೊಂಡ ಗೌತಮ ಕರ್ಮಸಿದ್ಧಾಂತದ ವೇದಗಳನ್ನು ಕುರಿತು ಪ್ರಶ್ನಿಸತೊಡಗಿದನು. ಬಡವರ ಶ್ರಮದಲ್ಲಿ ಶ್ರೀಮಂತರ ಸುಖ ಇರುವುದನ್ನು ಕಣ್ಣಾರೆ ಕಂಡ ಗೌತಮನು ಅನ್ಯಾಯವನ್ನು ಸಹಿಸದಾದನು. ವರ್ಷಕ್ಕೊಮ್ಮೆ ಬಿತ್ತುವ ಮೊದಲ ದಿನದಂದು ಆಳುಗಳ ಜೊತೆಯಲ್ಲಿ ಮಾಲೀಕರು ಸೇರಿ ಉಳುವ ಪದ್ಧತಿ ಶಾಕ್ಯ ಸಂಸ್ಕೃತಿಯಲ್ಲಿತ್ತು. ಗೌತಮನು ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗುತ್ತಿದ್ದ. ಈ ಹಿನ್ನೆಲೆಯಿಂದಲೇ ಗೌತಮನಿಗೆ ಶ್ರಮದ ಕಲ್ಪನೆ ಬಗ್ಗೆ, ಸಮಾನತೆಯ ಮೌಲ್ಯಗಳ ಬಗ್ಗೆ ಗೌರವವಿತ್ತು. ಸಮಾನತೆಯ ಬದುಕಿಗಾಗಿ ಶ್ರಮಿಸಲು ಪಣ ತೊಟ್ಟು ಗೌತಮ ಬುದ್ಧ ಅದ್ವಿತೀಯ ವ್ಯಕ್ತಿಯಾಗಲು ಕಾರಣವಾಯಿತು. ಬುದ್ಧ ಕ್ಷತ್ರಿಯರ ರಾಜ ಎನ್ನಲಾಗುತ್ತಿದೆ. ಕೆಲ ಆಧಾರಗಳು ಬೇರೆಯೇ ಕಥೆಯನ್ನು ಹೇಳುತ್ತವೆ. ಬುದ್ಧನು ತನ್ನ ಪೂರ್ವಜನ್ಮದಲ್ಲಿ ಅಸ್ಪೃಶ್ಯ ಮಾತಂಗನಾಗಿದ್ದನು ಎಂಬ ಆಖ್ಯಾಯಿಕೆಯನ್ನು ಮಾತಂಗ ಜಾತಕದಲ್ಲಿ ಕಾಣುತ್ತೇವೆ. ಬೋಧಿಸತ್ವನಾಗಿ ಜ್ಞಾನೋದಯಗೊಂಡ ಬುದ್ಧನಾಗಿ ಮಾತಂಗನು ಜನ್ಮ ತಾಳಿದ್ದ. ನಾನು ಆ ಜನ್ಮದಲ್ಲಿ ಅಸ್ಪೃಶ್ಯ ಮಾತಂಗನಾಗಿದ್ದೆ ಮತ್ತು ರಾಜ ಉದಯನನು ರಾಜಕುಮಾರ ಮಾಂಡವ್ಯನಾಗಿದ್ದ ಎನ್ನುತ್ತಾನೆ ಬುದ್ಧ. ಮಾತಂಗ ಜಾತಕವೇ ಇದಕ್ಕೆ ಪುರಾವೆ. ನಮಗೆಲ್ಲ ತಿಳಿದಿರುವ ಕಥೆಯ ಪ್ರಕಾರ ಗೌತಮನು ದಂಡಪಾಣಿ ಎಂಬ ಶಾಕ್ಯನ ಮಗಳು ಯಶೋಧರಳನ್ನು ಮದುವೆಯಾದನು. ಈ ದಂಪತಿಗಳಿಗೆ ಜನಿಸಿದ ಪುತ್ರನೇ ರಾಹುಲ. ಗೌತಮ ಬುದ್ಧನ ಕುರಿತು ಬಹುತೇಕ ಚರಿತ್ರೆಯ ಪುಸ್ತಕಗಳಲ್ಲಿ ಈ ರೀತಿ ದಾಖಲೆಯಾಗಿದೆ. ಗೌತಮ ಬುದ್ಧನನ್ನು ಆತನ ತಂದೆ ಶುದ್ಧೋಧನ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಸುಖಭೋಗಗಳಿಂದ ಜಗತ್ತಿನ ಯಾವ ಸಂಕಟಗಳು ಆತನಿಗೆ ತಿಳಿದ ರೀತಿಯಲ್ಲಿ ಎಚ್ಚರದಿಂದ ಬೆಳೆಸಿದನು. ಸುಖಭೋಗ ವಿಲಾಸಗಳು ಆತನ ಕಾಲಬಳಿಗೆ ಬಂದು ಬೀಳುವಂತೆ ಮಾಡಿದನು. ಬಾಹ್ಯ ಪ್ರಪಂಚದ ಸ್ಪರ್ಶವೇ ತಿಳಿಯದ ಹಾಗೆ ಸಿದ್ಧಾರ್ಥನನ್ನು ಬೆಳೆಸಲಾಯಿತು.
ಇಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸಿದ್ಧಾರ್ಥ ಒಂದು ದಿನ ಅರಮನೆ ಬಿಟ್ಟು ನಗರ ವೀಕ್ಷಣೆಗೆ ಹೊರ ಹೋದಾಗ ಸಿದ್ಧಾರ್ಥನು ದಾರಿಯಲ್ಲಿ ಒಬ್ಬ ರೋಗಿಷ್ಠನನ್ನು, ಭಿಕ್ಷುಕನನ್ನು, ಮುಪ್ಪಾದ ಮುದುಕನನ್ನು ಮತ್ತು ಹೆಣವನ್ನು ನೋಡಿ, ಸಾವಿಗದೇನು ಕರುಣೆಯಿದೆ, ಸಾವಿನ ಬಾಯಲಿ ನಾನು ನೀನು ತೂಗುತ್ತ ನಿಂತಿರೆ ಸುಖವಿಲ್ಲೇನು, ಬೇನೆಗೆ ಮುಪ್ಪಿಗೆ ಸಾವಿಗೆ ತೊಳಲುವ ಬಾಳುವೆ ನೆಚ್ಚುವ ಹುಚ್ಚಿದು ಏನು, ಎವೆಯನು ಮುಚ್ಚುತೆ ರವಿಯನು ಕಾಣದ ಅಂಧರ ಸಂತೆಗೆ ಬುದ್ಧಿಯೇ ಏನು, ಬಾಳನು ಕವಿದಿಹ ಮಬ್ಬನು ಹರಿಯದೆ ಬಾಳುವ ನರನವ ಆಳಿಹನೇನು ಆಳುವನ್ಯೇನು. ನನಗೂ ರೋಗ, ಮುಪ್ಪು, ಸಾವು ಬರುತ್ತದೆ ಎಂದು ತಿಳಿದುಕೊಂಡು ವೈರಾಗ್ಯ ತಾಳಿ ಮನುಷ್ಯನ ಈ ದುಸ್ಥಿತಿಗೆ ಪರಿಹಾರ ಕಾಣಲು ಹೆಂಡತಿ ಯಶೋಧರೆ ಮತ್ತು ಮಗ ರಾಹುಲನನ್ನ ಬಿಟ್ಟು ಮನೆಯಿಂದ ಹೊರನಡೆದ ಎಂದು ಬಹುತೇಕ ಚರಿತ್ರೆಯ ಪುಸ್ತಕಗಳಲ್ಲಿ ಓದಿ ತಿಳಿದುಕೊಂಡಿದ್ದೇವೆ. ಆದರೆ ಖ್ಯಾತ ಇತಿಹಾಸಕಾರ ಕೋಸಂಬಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಈ ಕತೆ ಸುಳ್ಳೆಂದು, ಇದೊಂದು ಕಟ್ಟುಕತೆ ಎಂದು ಹೇಳುತ್ತಾರೆ. ಶಾಕ್ಯ ಮತ್ತು ಕೋಲಿಯಾ ರಾಜ್ಯಗಳ ನಡುವೆ ಹರಿಯುವ ರೋಹಿಣಿ ನದಿಯ ನೀರಿನ ಹಂಚಿಕೆ ವಿಷಯದಲ್ಲಿ ಎರಡು ರಾಜ್ಯಗಳಲ್ಲಿ ವಿವಾದವಿದ್ದಿತು. ಈ ವಿವಾದ ಯುದ್ಧ ಮಾಡುವ ಹಂತಕ್ಕೆ ಹೋಯಿತು. ಎರಡು ರಾಜ್ಯಗಳು ಪರಸ್ಪರ ಯುದ್ಧ ಮಾಡಲು ನಿರ್ಧಾರವನ್ನು ಕೈಗೊಂಡರು. ಈ ನಿರ್ಧಾರವನ್ನ ಸಿದ್ಧಾರ್ಥ ವಿರೋಧಿಸಿದ. ಹಿಂಸೆ ಸರಿಯಲ್ಲ, ಯಾವುದೇ ರೀತಿಯ ಹಿಂಸೆಯಿಂದ ಶಾಂತಿ ಕಾಣಲು ಸಾಧ್ಯವಿಲ್ಲ, ಅದಕ್ಕೆ ಪರಿಹಾರ ಸಿಗದು, ಹಿಂಸೆಯನ್ನು ಹೆಚ್ಚಿಸುತ್ತದೆಯೇ ಹೊರತು ಶಾಂತಿಯನ್ನಲ್ಲ ಎಂದು ಯುದ್ಧವನ್ನು ಕೈಬಿಡಲು ಸಿದ್ಧಾರ್ಥನು ಒತ್ತಾಯಿಸಿದ. ಆಗ ಸಿದ್ಧಾರ್ಥನಿಗೆ 28 ವರ್ಷ. ಸಿದ್ಧಾರ್ಥನ ನಿರ್ಧಾರವನ್ನು ರಾಜ್ಯದ ಸೈನಿಕರು ವಿರೋಧಿಸಿದರು. ಸಿದ್ಧಾರ್ಥನನ್ನು ಧರ್ಮದ್ರೋಹಿ, ರಾಜದ್ರೋಹಿ ಎಂದು ತೀರ್ಮಾನಿಸಿದರು. ಸರ್ವಾನುಮತದಿಂದ ಸಿದ್ಧಾರ್ಥನನ್ನು ಅವನ ಕುಟುಂಬವನ್ನು ಬಹಿಷ್ಕರಿಸಲು ತೀರ್ಮಾನಿಸಲಾಯಿತು. ಈ ಶಸ್ತ್ರಯುದ್ಧದಿಂದ ಲಾಭವೇನು ಎಂದು ಪ್ರಶ್ನಿಸಿಕೊಂಡ ಸಿದ್ಧಾರ್ಥ ರಾಜ್ಯವನ್ನು ತ್ಯಜಿಸಲು ಮುಂದಾದ. ಇದು ಮನೆ ಬಿಡಲು ಪ್ರಮುಖ ಕಾರಣವಾಯಿತು ಎಂದು ಬರೆಯುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 28 ವರ್ಷ ತುಂಬಿದ ಸಿದ್ಧಾರ್ಥನು ವಿಚಾರಗಳ ಪಕ್ವತೆಯಿಂದ ಸಮಾಜದ ಅನಿಷ್ಟ, ಅಜ್ಞಾನ, ಬದುಕಿನ ನಿರರ್ಥಕತೆ ಕುರಿತು ಆಳವಾಗಿ ಬಲ್ಲವನಾಗಿದ್ದ. ಈ ಚಿಂತನ ಮಂಥನಗಳ ಫಲದಿಂದಲೇ ಆ ಮಹಾಬೋಧಿಯ ಅಡಿಯಲ್ಲಿ ಸಿದ್ಧಾರ್ಥನು ಬುದ್ಧನಾದನು. ಬುದ್ಧ ಎಂದರೆ ಜ್ಞಾನವನ್ನು ಪಡೆದವನು ಎಂದರ್ಥ. ಆ ಮಹಾಬೋಧಿ ಬುದ್ಧ ಹೇಳುತ್ತಾನೆ, ಆತ್ಮನು ಸ್ವಯಂ ಸ್ವಾಮಿಯಾಗಿದ್ದಾನೆ ಮತ್ತು ಆತ್ಮನು ಸ್ವಯಂ ಆತ್ಮನ ಗತಿಯಾಗಿದ್ದಾನೆ. ಯಾವ ರೀತಿ ವೈಶ್ಯನು ತನ್ನ ಶ್ರೇಷ್ಠ ಕುದುರೆಯನ್ನ ಸಂಯಮದಲ್ಲಿಡುತ್ತಾನೋ ಅದೇ ರೀತಿ ನೀವು ನಿಮ್ಮ ಮನಸ್ಸನ್ನ ಸಂಯಮದಲ್ಲಿಟ್ಟುಕೊಳ್ಳಿರಿ. ತನ್ನನ್ನು ತಾನು ಅರಿಯಬೇಕು. ದೈವತ್ವದ ಬಗ್ಗೆ ಯೋಚನೆ ಬೇಡ. ನಿನಗೆ ನೀನೇ ಗುರುವಾಗು. ಇಂತಹ ಉದಾತ್ತ, ಪ್ರಗತಿಶೀಲ, ಸಮಾನತೆಯ ತತ್ವ ಹಾಗೂ ಸ್ವಾವಲಂಬಿ ವಿಚಾರಗಳು ಡಾಕ್ಟರ್ ಅಂಬೇಡ್ಕರ್ರ ಮೇಲೆ ತುಂಬಾ ಪ್ರಭಾವ ಬೀರಿದ್ದರಿಂದಲೇ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಲು ಕಾರಣವಾಯಿತು. ಜೊತೆಗೆ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತರಿಗೆ ಸಮಾನತೆ ಇರಲಿಲ್ಲ. ಅಲ್ಲಿ ದಲಿತ ಅಸ್ಪೃಶ್ಯರಿಗೆ ಒಂದು ಸಾಂಸ್ಕೃತಿಕ ಪರಂಪರೆ ಇರಲಿಲ್ಲ. ಅದನ್ನು ಕಟ್ಟಿಕೊಡುವ ಪ್ರಯತ್ನ ಅಂಬೇಡ್ಕರ್ ಅವರದಾಗಿತ್ತು. What the Buddha has to say
He said, there is dukkha in the world. He did not use the word exploitation, but he did lay the foundation of his religion on what he called dukkha. There is dukkha in the world. The word dukkha, no doubt, has been interpreted in various ways. It has been interpreted to mean rebirth, the round of life. That is dukkha. I do not agree with that. I think there are a lot of places in the Buddhist literature where the Buddha has used the word dukkha in the sense of poverty. Therefore, so far as the foundation is concerned, there is really no difference at all. It is unnecessary for the Buddhist people to go to Karl Marx to get that foundation. That foundation is already there, well laid, well laid. It is the first proposition with which the Buddha begins his first sermon, the Dhammachakra Parivartana Sutta. I say study the Dhammachakra Parivartana Sutta and find out what the Buddha said, and you will find sufficient satisfaction on this question. The Buddha did not lay the foundation of his religion either on God or on soul or anything supernatural as to that. ಜಾತಿ ಪದ್ಧತಿಯ ಮೇಲು ಕೀಳು ವಿಷಚಕ್ರದಲ್ಲಿ ಸಿಲುಕಿಕೊಂಡವರು ಅದರಿಂದ ಹೊರಬಂದು ಮಾನವೀಯ ಧರ್ಮವನ್ನು ಅಪ್ಪಿಕೊಳ್ಳಲು ಸ್ವಾವಲಂಬಿಗಳಾಗಲು ಕರೆ ನೀಡಿದರು. ಅನೇಕ ಕಂದಾಚಾರಗಳ, ಮತ ಮೌಢ್ಯಗಳ ಮತ್ತು ಅನಿಷ್ಟ ಆಚರಣೆಗಳ ಸಂಕೋಲೆಗಳನ್ನು ಕಳಚಿಕೊಂಡು ಮಾನವೀಯ ನೆಲೆಯನ್ನ ಹುಡುಕಿಕೊಳ್ಳಬೇಕು. ಇದೊಂದೇ ಮೇಲ್ಜಾತಿಗಳ ಮನಸ್ಸನ್ನು ಬದಲಾಯಿಸಲು ಇರುವ ಮಾರ್ಗ ಎಂದು ತಿಳಿದ ಅಂಬೇಡ್ಕರ್ರು ಬೌದ್ಧ ಧರ್ಮವನ್ನ ಅಪ್ಪಿಕೊಂಡರು. ಎಲ್ಲ ದಮನಿತ ಜಾತಿಗಳಿಗೆ ಬೌದ್ಧ ಧರ್ಮದಲ್ಲಿ ಸಮಾನತೆ, ಸಹಬಾಳ್ವೆಯ ತತ್ವದ ಬೆಳಕು ಇದೆ ಎಂದು ಅದನ್ನು ಅನುಸರಿಸಿ ಎಂದು ಸಾರಿದರು. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ. ಬನ್ನಿರಿ ಹೋಗೋಣ ಅವನ ಹತ್ತಿರ, ಬನ್ನಿರಿ ಹೋಗೋಣ ಅವನ ಹತ್ತಿರ, ನಾವು ಕೂಡ ಬೆಳೆಯೋಣ ಅವನ ಎತ್ತರ, ಹೋಗೋಣ ಹತ್ತಿರ ಬೆಳೆಯೋಣ ಎತ್ತರ, ಹೋಗೋಣ ಹತ್ತಿರ ಬೆಳೆಯೋಣ ಎತ್ತರ. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ. ಕಣ ಕಣಗಳಿಂದ ಅಣು 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 ಅಣುಗಳಿಂದ ಆಗಿದೆ ಈ ಜೀವರಾಶಿ ಎಂಬುದ ತೋರಿದ ಆ ಸ್ವಯಂ ಸೋಸಿ, ಎಂಬುದ ತೋರಿದ ಆ ಸ್ವಯಂ ಸೋಸಿ. ತಾರಕ ತರವಲ್ಲ ತಾತ್ಸಾರವು ಸರಿಯಲ್ಲ, ಸಮತೆಗೆ ಸಾವಿಲ್ಲ ಮೇಲು ಕೀಳು ಇಲ್ಲಿಲ್ಲ ಎಂಬುದ ಹೇಳಿದಾತ ಅನುಭವಿಸಿ. ಸೃಷ್ಟಿಯ ಗುಟ್ಟನು ಮೌನದಿ ಪರಿಶೀಲಿಸಿ, ಅನುಭವಿಸಿ ಮೊದಲು ಅನುಭವಿಸಿ, ಅನುಸರಿಸಿ ನಂತರ ಅನುಸರಿಸಿ. ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ, ಅವನ ಬಳಿಯಿದೆ ಎಲ್ಲಕ್ಕೂ ಉತ್ತರ. ಬುದ್ಧನು ಅಂದಿನ ಚಾತುರ್ವರ್ಣಗಳನ್ನು ಗುರುತಿಸಿದ್ದನು. ಆದರೆ ಶ್ರೇಷ್ಠತೆ ಎನ್ನುವುದು ವ್ಯಕ್ತಿಯ ವರ್ಣಗಳ ಉಚ್ಚ ನೀಚ ಕಲ್ಪನೆಯಿಂದಲ್ಲ, ಆತನ ಶೀಲದಿಂದ. ವೇದ ಪಂಡಿತನು ದುರಾಚಾರಿಯಾಗಿದ್ದರೆ ಆತ ಶ್ರೇಷ್ಠ ಹೇಗೆ? ಅಸ್ಪೃಶ್ಯನೆಂದೆನಿಸಿಕೊಳ್ಳುವವನು ಸದಾಚಾರಿಯಾಗಿದ್ದರೆ ಆತ ಕನಿಷ್ಠ ಹೇಗೆ?
ಆ ಕಾಲದ ಪುರೋಹಿತಶಾಹಿ ಪಾರಮ್ಯವನ್ನು ಪ್ರಶ್ನಿಸಿ ಬಿಕ್ಕುಗಳು ಎಲ್ಲ ಜಾತಿ ಬಂಧನದಿಂದಲೂ ಮುಕ್ತರು. ಸಮಾಜದಲ್ಲಿ ಉಪಾಸಕ ಮತ್ತು ಬಿಕ್ಕುಗಳು ಇವೆರಡೇ ವರ್ಗ ಎಂದನು ಬುದ್ಧ. ಬುದ್ಧಂ ಶರಣಂ ಗಚ್ಛಾಮಿ. ಖತ್ತಿಯ ಬ್ರಾಹ್ಮಣ ವೆಸ್ ಶುದ್ಧ ಚಂಡಾಲ ಪಕ್ಕಸ ಇದದಮ್ಮಂ ಚರಿತ್ವಾನ ಭವಂತಿ ತಿದಿವೇ ಸಮ. ಒಬ್ಬ ರಾಜಕುಮಾರ, ಒಬ್ಬ ಅರ್ಚಕ ಅಥವಾ ವ್ಯಾಪಾರಿ, ಒಬ್ಬ ಕೂಲಿಕಾರ, ಒಬ್ಬ ಜಾಡಮಾಲಿ ಅಥವಾ ಒಬ್ಬ ಅಸ್ಪೃಶ್ಯ ಸದ್ಗುಣಗಳಿಂದ ಕೂಡಿದ ಸಚ್ಚೀಲದವನಾಗಿದ್ದರೆ ಅವರೆಲ್ಲರೂ ಸರಿಸಮಾನರು. ನವೇದ ಸಂಪರ್ಯಾಯ ನ ಜಾತಿ ನಾಪಿ ಬಾಂಧವ ಸಕಂಚಶೀಲಂ ಸಂಶುದ್ಧಂ ಸಂಪರ್ಯಾಯ ಸುಖಾಯ ಚಾತಿ. ಪಾಂಡಿತ್ಯವಾಗಲಿ, ಹುಟ್ಟಾಗಲಿ, ಸಂಬಂಧಿಕರಾಗಲಿ ನಂತರದ ಬದುಕನ್ನು ನಿರ್ಧರಿಸಲಾರವು. ಆದರೆ ಸಚ್ಚಾರಿತ್ರ್ಯ, ಸದ್ಗುಣ ಮಾತ್ರ ಭವಿಷ್ಯತ್ತಿನ ಜೀವನದಲ್ಲೂ ಸಂತೋಷವನ್ನು ಕೊಡುವುದು. ಮೊಘ ಜಾತಿವ ವಣ್ಣೋಚ ಶೀಲಮೆವ ಕಿರುತ್ತಮಂ ಶೀಲೇನ ಅನುಪೆತಸ್ಸ ಸುತ್ತೆನತ್ತೋ ನ ವಿಜ್ಯತೆ. ಸದ್ಗುಣಶೀಲ ಮಾತ್ರವೇ ಅತ್ಯುತ್ತಮವಾದದ್ದು. ಜಾತಿ ಅಥವಾ ಹುಟ್ಟೆಂದರೆ ಒಣಜಂಬವಲ್ಲದೆ ಮತ್ತೇನೂ. ಶೀಲವಿಲ್ಲದ ಪಾಂಡಿತ್ಯಕ್ಕೆ ಯಾವ ಬೆಲೆಯೂ ಇಲ್ಲ. ಈ ವಿಚಾರಗಳು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮನುಕುಲಕ್ಕೆ ನೀಡಿದ ಸಂದೇಶಗಳು. ಜೊತೆಗೆ ಧರ್ಮದ ಅನಾಚಾರಗಳಿಗೆ ಪೆಟ್ಟುಕೊಟ್ಟ ವಿಚಾರಗಳು ಇವು. ಬೌದ್ಧವಾದವು ವೇದ ಪುರಾಣ ಸಿದ್ಧಾಂತಗಳನ್ನು ತಿರಸ್ಕರಿಸಿ ಪರ್ಯಾಯ ಚಿಂತನೆಗಳಡಿ ಸಮಾಜವನ್ನ ಕೊಂಡೊಯ್ಯುವ ಕ್ರಿಯಾಶೀಲ ಕಾರ್ಯ ಇದಾಗಿತ್ತು. ಜಾತಿ ವರ್ಣಗಳಿಗೆ ಕೊಡಲಿ ಪೆಟ್ಟುಕೊಟ್ಟ ಮೊದಲ ಸಿದ್ಧಾಂತವೇ ಬೌದ್ಧ ಸಿದ್ಧಾಂತ. ಎಲ್ಲರೂ ಸಮಾನರು, ಯಾರೂ ಹೆಚ್ಚಲ್ಲ ಕಡಿಮೆಯಲ್ಲ, ಎಲ್ಲರೂ ಈ ಪ್ರಕೃತಿಯ ಸೊತ್ತಿಗೆ ಸಮಾನ ಅರ್ಹರು ಎಂದು ತಿಳಿಸಿದ ಮಹಾ ಕರುಣಾಮಯಿ ಬುದ್ಧ. ದೈವ ಆತ್ಮದ ಅಸ್ತಿತ್ವವನ್ನು ಪ್ರಶ್ನಿಸಿ ಅದನ್ನು ಅಲ್ಲಗಳೆದು ಕರ್ಮ ಮತ್ತು ಪುನರ್ಜನ್ಮಕ್ಕೆ ಬೇರೆ ಅರ್ಥಗಳನ್ನು ನೀಡಿದವರು. ಅದೇ ಮಧ್ಯಮ ಮಾರ್ಗ. ಗೌತಮ ಬುದ್ಧನಾದ ಮೇಲೆ ಆತನಿಗೆ ಗೋಚರಿಸಿದ ಪರಮ ಸತ್ಯ ಕರುಣೆಯನ್ನು ಸಮಾಜಕ್ಕೆ ತಿಳಿಸಿದನು. ಮನುಷ್ಯನ ನೋವು ದುಃಖಕ್ಕೆ ವಿಮುಕ್ತಿ ದೊರಕಿಸುವ ಕೆಲಸ ಮಾಡಿದನು. ಬುದ್ಧನ ಇಂತಹ ಬಹುಜನ ಹಿತಕ್ಕಾಗಿ ತುಡಿಯುವ ತತ್ವಗಳು ಜಗಜ್ಯೋತಿ ಬಸವಣ್ಣ, ಅಂಬೇಡ್ಕರ್, ಜ್ಯೋತಿಬಾಪುಲೆ, ನಾರಾಯಣ ಗುರುಗಳಂತಹ ಸಮಾಜ ಸುಧಾರಕರ ಮೇಲೆ ತುಂಬ ಪ್ರಭಾವ ಬೀರಿದವು. ವೈಚಾರಿಕತೆಯೇ ಧರ್ಮದ ಮೂಲ ತತ್ವ ಎಂದು ಧಾರ್ಮಿಕ ಸಮಾಜವಾದದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದು ದಯಾಮಯಿ ಗೌತಮ ಬುದ್ಧ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ಬದುಕೊಂದು ಭವವೆಂದು ಭಯಪಟ್ಟ ಜನರಿಗೆ ಬದುಕುವ ಸನ್ಮತಿಯ ತೋರಿ, ಬದುಕುವ ಸನ್ಮತಿಯ ತೋರಿ. ಚೇತನದ ಚಿರನಗುವ ಬೀರಿ, ಚೇತನದ ಚಿರನಗುವ ಬೀರಿ. ಬದುಕಿನ ಮೇಲ್ಮೆಯನು ನಡೆದು ಸಾರಿ, ಈ ಜೀವ ಜಗ ಉಳಿಸಿದ ಜಗದೋಧಾರಿ, ಈ ಜೀವ ಜಗ ಉಳಿಸಿದ ಜಗದೋಧಾರಿ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ತತ್ವಗಳನ್ನೆಲ್ಲ ತಿದ್ದಿದಿರುಚಿ, ಶುದ್ಧ ಸಿದ್ಧಾಂತದೊಳು ಕಶ್ಮಲವ ಬೆರೆಸಿ,
ನಿನ ರೂಪದ ಮೇಲೆ ಸಿಡಿ ಮದ್ದುಗಳ ಸಿಡಿಸಿ ಅಟ್ಟಹಾಸದಿ ಮೆರೆದು ಆರ್ಭಟವಗೈದರು. ಅಳಿಯದು ನಿಮ್ಮ ತತ್ವ ಉಳಿಯುವುದು ಕಡು ಸತ್ಯ. ಈ ನೆಲದಿ ಮಾನವತೆ ಇರುವವರೆಗೂ, ಈ ನೆಲದಿ ಮಾನವತೆ ಇರುವವರೆಗೂ, ಈ ನೆಲದಿ ಮಾನವತೆ ಇರುವವರೆಗೂ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ಓ ಗೌತಮ ನೀ ಉತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ, ನೀ ತೋರಿದ ದಾರಿ ಅತ್ಯುತ್ತಮ. ಇಂತಹ ಪ್ರಜ್ವಲಿಸುವ ಜ್ಯೋತಿ ಅಂದಿನಿಂದ ಇಂದಿನವರೆಗೆ ಕೋಟಿ ಕೋಟಿ ಜನರ ಬಾಳಲ್ಲಿ ಅರಿವಿನ ಬೆಳಕನ್ನ ಬೆಳಗಿಸಿದೆ. ಬಾಳಿನ ಕತ್ತಲನ್ನ ತೊಲಗಿಸಿ ಮನದಲ್ಲಿ ಶಾಂತಿ, ನೆಮ್ಮದಿ, ಸಾಂತ್ವನ ನೀಡಿದೆ. ಆದರ್ಶ ಗುರುವಾದ ಬುದ್ಧನು ತಾನು ತೋರಿಸಿದ ದಾರಿಯಲ್ಲಿ ನಡೆಯುವವರಿಗೆ ಮಾರ್ಗದರ್ಶಕನಾಗಿ ಪ್ರೀತಿ, ಕರುಣೆ, ಮಮತೆ, ಸಮಾನತೆ ಮತ್ತು ಜ್ಞಾನದೊಂದಿಗೆ ಅಲೌಕಿಕ ಆದರ್ಶ ತತ್ವಗಳನ್ನು ನೀಡಿದ್ದಾನೆ. ಬುದ್ಧನ ದೃಷ್ಟಿಯಲ್ಲಿ ಧರ್ಮ ಎಂದರೆ ತಾನು ಸ್ವ ಅನುಭವದಿಂದ ಕಂಡುಹಿಡಿದ ಮುಕ್ತಿ ಮಾರ್ಗ. ಧರ್ಮವೆಂದರೆ ಅದು ತತ್ವಶಾಸ್ತ್ರವಲ್ಲ, ಅದು ಸತ್ಯದ ಸಾಕ್ಷಾತ್ಕಾರ, ಅದು ಜ್ಞಾನ ಮಾರ್ಗ. ಆ ಬುದ್ಧನು ತೋರಿದ ಕಾರುಣ್ಯದ ಬೆಳಕಲ್ಲಿ ನಾವೂ ಸಾಗೋಣ. ಇತಿ ಪಿಸೋ ಭಗವಾ ಅರ್ಹಂ ಸಮ್ಮಾ ಸಂಬುದ್ಧೋ ವಿಜ್ಜಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸಾ ಧಮ್ಮ ಸಾರಥಿ ಸತ್ತಾದೇವ ಮನುಸ್ಸಾನಾಂ ಬುದ್ಧೋ ಭಗವತಿ ನಮೋ ತಸ್ಸ ಸಮ್ಮಾ ಸಂಬುದ್ಧಸ್ಸ. ಇದುವರೆಗೆ ಬೆಳಕು ತೋರಿದ ಬುದ್ಧ ರೂಪಕ ಕೇಳಿದಿರಿ. ರಚನೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣೆ ಶ್ರೀದೇವಿ ಹಾಗೂ ಬಿ ವಿಜಯರಾಜೇಂದ್ರ. ನಿರ್ಮಾಣ ಡಾಕ್ಟರ್ ಬಿ.ಎಂ. ಶರ್ಭೇಂದ್ರ ಸ್ವಾಮಿ. ಸುಖಾಯ